ಕ್ರಿಯೇಟಿನ್ ತಗೊಳ್ಳಿಂದ ಬೆನಿಫಿಟ್ ಇದೆಯಾ? ನಾವು ತಿನ್ನೋ ಊಟದಿಂದ ಎನರ್ಜಿ ಸಿಗುತ್ತೆ. ಮತ್ತು ಕ್ರಿಯೇಟಿನ್ ಯಾಕೆ ಶರೀರದಲ್ಲಿ ಜಾಸ್ತಿ ಕ್ರಿಯೇಟಿನ್ನ ಸ್ಟೋರ್ ಮಾಡೋಕ್ಕಾಗಲ್ಲ. ನಮ್ಮ ಬಾಡಿಲೇ ಬೇಕು ಅಂದಾಗ ತಾನಾಗೆ ಉತ್ಪತ್ತಿ ಆಗುತ್ತೆ ಕ್ರಿಯೇಟಿನ್. ನಾವು ಇವಾಗ ಓಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ಜಾಸ್ತಿ ಎನರ್ಜಿ ಬೇಕು, ಹಂಗಾರೆ ನಮಗೆ ATP ಬೇಕು. ಅದು ನಾವು ತಿನ್ನೋ ಫುಡ್ಡಲ್ಲಿ ಜಾಸ್ತಿ ಸಿಗಲ್ಲ. ಒಂದು ATP ಅಲ್ಲಿ 3 ಫಾಸ್ಫೇಟ್ ಇದೆ. ಒಂದು ಫಾಸ್ಫೇಟ್ ಬ್ರೇಕ್ ಡೌನ್ ಆಗುವಾಗ ನಮಗೆ ಎನರ್ಜಿ ಸಿಗುತ್ತೆ. ಈ ADP ನ ಇವಾಗ ರೆಪ್ಲೆನಿಶ್ ಮಾಡಕ್ಕೆ ನಮಗೆ ಹೈ ಎನರ್ಜಿ ಫಾಸ್ಫೇಟ್ ಮಾಲಿಕ್ಯೂಲ್ ಬೇಕು. ಈ ಫಾಸ್ಫೇಟ್ ಮಾಲಿಕ್ಯೂಲ್ ನಮ್ದು ಕ್ರಿಯಾಟಿನ್ ಕ್ಯಾರಿಯರ್ ಆಗಿ ಕ್ಯಾರಿ ಮಾಡ್ಕೊಂಡು ಬಂದು ADP ಜೊತೆ ಜಾಯಿನ್ ಆಗಿ ATP ಫಾರ್ಮ್ ಆಗುತ್ತೆ. ಸೊ ಈ ಕ್ರಿಯಾಟಿನ್ ಮಾಲಿಕ್ಯೂಲ್ಸ್ ತುಂಬಾನೇ ಜಾಸ್ತಿ ಬೇಕು. ಸೊ ದಟ್ ಫಾಸ್ಫೇಟ್ ಮಾಲಿಕ್ಯೂಲ್ಸ್ ADP ತನಕ ರೀಚ್ ಆಗ್ಬೇಕಲ್ವಾ ನಮ್ಗೆ ಎನರ್ಜಿ ಸಿಗಕ್ಕೆ. ಅವಾಗ ತಾನೇ ನಾವು ಹೈ ಇಂಟೆನ್ಸಿಟಿ ವರ್ಕೌಟ್ ಮತ್ತೆ ಸ್ಪ್ರಿಂಟಿಂಗ್ ಮಾಡುವಾಗ ನಮ್ಗೆ ಸಿಕ್ಕಾಪಟ್ಟೆ ಎನರ್ಜಿ ಇರೋದು. ದಟ್ಸ್ ವೈ ಕ್ರಿಯಾಟಿನ್ ಇಸ್ ಅ ಗುಡ್ ಸಪ್ಲಿಮೆಂಟ್. ನಾನು ಹೇಳಿದ್ರೆ ನಂಬ್ತಾಲಿಲ್ಲ, ಡಾಕ್ಟ್ರು ಹೇಳಿದ್ಮೇಲೆ ನಂಬಿಕೆ ಬಂತಲ್ವಾ ಕ್ರಿಯೇಟಿನಿಂದ ಎನರ್ಜಿ ಹೆಂಗೆ ಸಿಗುತ್ತೆ ಅಂತ. ಸೊ ಜಾಸ್ತಿ ನಾವು ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಬೇಕಾರೆ, ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಾರೆ, ರನ್ನಿಂಗ್ ಮಾಡಬೇಕಾರೆ ನಮಗೆ ಕ್ರಿಯೇಟಿನ್ ತುಂಬಾ ಒಳ್ಳೆ ಸಪ್ಲಿಮೆಂಟ್ಸ್ ಅಂತ. ಇದೇ ಥರ ವೀಡಿಯೋಗೆ ನಮ್ಮನ್ನು ಫಾಲೋ ಮಾಡಿ.